ಕಾವೇರಿ ವಿಚಾರದಲ್ಲಿ ನಿನ್ನೆ ಈ ಹೊತ್ತಿಗೆ ಒಂದು ನಿರೀಕ್ಷೆ ಇತ್ತು ರಾಜ್ಯಕ್ಕೆ. CWRC ಕೊಟ್ಟಿರುವಂಥ ಶಿಫಾರಸನ್ನ CWMA ಎತ್ತಿ ಹಿಡಿಯೋದಕ್ಕಿಲ್ಲ, ಅಂದರೆ ಕರ್ನಾಟಕಕ್ಕೆ ರಿಲೀಫ್ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಕಾವೇರಿ ಪ್ರಾಧಿಕಾರವೂ ಕೂಡ ಟೆಕ್ನಿಕಲ್ ಕಮಿಟಿ ಏನನ್ನ ಶಿಫಾರಸು ಮಾಡಿತ್ತು, 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ ಏನಿದೆ ಅದನ್ನೇ ಎಂಡೋಸ್ ಮಾಡಿದೆ, ಮಾಡಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಸಹಜವಾಗಿ ದಕ್ಷಿಣ ಕರ್ನಾಟಕದಾದ್ಯಂತ ಈ ಆದೇಶ ದೊಡ್ಡ ಮಟ್ಟದ ಸಮಸ್ಯೆಗೆ, ಸಂಕಷ್ಟಕ್ಕೆ, ಆಕ್ರೋಶಕ್ಕೆ ತುತ್ತಾಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ ಅನ್ನೋ ಆಕ್ರೋಶ. ತಮಿಳುನಾಡಿಗೆ ನೀರು ಹರಿಸಿ ಅಂತ ಪ್ರಾಧಿಕಾರ ಹೇಳ್ತಿದೆ, ಇಲ್ಲದ ನೀರನ್ನು ಹರಿಸೋದೆಲ್ಲಿಂದ ಅಂತ ಕರ್ನಾಟಕ ಪ್ರಶ್ನಿಸ್ತಾ ಇದೆ. ಕರ್ನಾಟಕ ಸರ್ಕಾರ ಒಂದು ನಿರ್ಧಾರ ಈ ಕ್ಷಣಕ್ಕೆ ತೆಗೆದುಕೊಂಡಿರೋದು, ಸರ್ವಪಕ್ಷ ಸಭೆ ನಡೆಯುವವರೆಗೂ ಕೂಡ, ಅಂದ್ರೆ ಭಾನುವಾರದವರೆಗೂ ಕೂಡ ನೀರು ಬಿಡುಗಡೆ ಮಾಡಲ್ಲ. ಸದ್ಯಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗತ್ತೆ. ಪ್ರಾಧಿಕಾರ ಹೇಳಿದ ರೀತಿಯಲ್ಲಿ ಆ ಪ್ರಮಾಣದಲ್ಲಿ ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಕರ್ನಾಟಕದ ಪರಿಸ್ಥಿತಿ ನೀರು ಹರಿಸೋದಕ್ಕೆ ಪೂರಕವಾಗಿಲ್ಲ. ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಎಡವಿದ್ದೀವಿ, ನಮ್ಮ ಸಮಸ್ಯೆಯನ್ನು ತಿಳಿಸೋದ್ರಲ್ಲಿ ನಾವು ಎಡವಿದ್ದೀವಿ, ನಮ್ಮಲ್ಲಿರುವಂಥ ನೀರಿನ ಕೊರತೆಯನ್ನು ತಿಳಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಈ ವಿಚಾರವನ್ನು ಮುಂದಿಟ್ಟು ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾವೆ. ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ನೀರು ಬಿಡಬೇಡಿ, ಒಂದು ಹನಿ ನೀರು ಕೂಡ ಬಿಡಬಾರದು ಅನ್ನುವಂಥ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ನೀರು ಬಿಡದೇ ಇರೋದಕ್ಕೆ ಸಾಧ್ಯನಾ ಕರ್ನಾಟಕ ಸರ್ಕಾರಕ್ಕೆ ಈ ಸಿಚುವೇಶನ್ನಲ್ಲಿ? ಇದು ಕಾನೂನಿನ ವ್ಯಾಪ್ತಿಯಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಮತ್ತು ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ. ನೀರು ಬಿಡಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬದ್ಧರಾಗಿರೋದಕ್ಕೆ ಸಾಧ್ಯ ಇದೆಯಾ? ನಾವು ಕಾನೂನು ಪಂಡಿತರನ್ನ ಮಾತನಾಡಿಸಬೇಕು ಇದರ ಬಗ್ಗೆ. ಯಾಕಂತಂದ್ರೆ ಅವರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ದಾವೆ. ಸೊ ನಾನು ಮೊದಲಿಗೆ ನಿಮ್ಮ ಮುಂದೆ ನಮ್ಮ ಆರ್ಗ್ಯುಮೆಂಟ್ ಏನಾಗಿತ್ತು ಅನ್ನೋದನ್ನ ಹೇಳ್ತೀನಿ. ಏನಾಗಿತ್ತು ನಮ್ಮ ವಾದ? ಏನಾಗಿತ್ತು? ನಾವು ಹೇಳಿದ್ದು, ಕಳೆದ 30 ವರ್ಷಗಳಲ್ಲೇ ಅತ್ಯಧಿಕ ಬರಗಾಲ ಅಥವಾ ನೀರಿನ ಅಭಾವವನ್ನು ಈ ವರ್ಷ ನಾವು ಅನುಭವಿಸ್ತಾ ಇದ್ದೀವಿ. 65% ಮಳೆ ಕೊರತೆಯಾಗಿದೆ. ಈ ಹಂತದಲ್ಲಿ ನೀರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಹೇಳಿತು. ಆದರೆ ತಮಿಳುನಾಡಿಗೆ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಇದೆ. ನಾನು ಮೊನ್ನೆ ಇದೇ ಕಾರ್ಯಕ್ರಮದಲ್ಲಿ ಅದನ್ನು ವಿವರಿಸಿದ್ದೆ. ಅದು ಯಾವುದು ಅಂತಂದ್ರೆ, ಕರ್ನಾಟಕದಲ್ಲಿ ಮಳೆಗಾಲ ಆರಂಭ ಆಗೋದು ಜೂನ್ನಲ್ಲಿ. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥ ಮಳೆ ಮುಕ್ತಾಯ ಆಗೋದು ನಮಗೆ ಸೆಪ್ಟೆಂಬರ್ ಹೊತ್ತಿಗೆ. ಮಳೆ ನಮ್ಮಲ್ಲಿ ಬರುವಂಥ ನೈಋತ್ಯ ಮಾನ್ಸೂನ್ನ ಮಳೆ ಕಡಿಮೆಯಾಗುತ್ತೆ, ಸ್ಟಾಪ್ ಆಗುತ್ತೆ. ಅಂದರೆ ನಮಗೆ ಬರೋದು ನೈಋತ್ಯ ಮಾನ್ಸೂನ್ನ ಮಳೆ, ಅವರಿಗೆ ಈಶಾನ್ಯ ಮಾನ್ಸೂನ್. ಅವರಿಗೆ ಮಳೆ ಸ್ಟಾರ್ಟ್ ಆಗೋದೇ ಸೆಪ್ಟೆಂಬರ್ ಅಂತ್ಯದಿಂದ, ನಮಗೆ ಮಳೆ ಆಗೋದು ಜೂನ್ನಿಂದ. ನಮ್ಮ ಮಳೆಗಾಲದ 2 ತಿಂಗಳು, ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂಥ 2 ತಿಂಗಳು ಮುಗಿದು ಹೋಗಿದೆ. ಇನ್ನುಳಿದಿರುವಂಥ 2 ತಿಂಗಳಲ್ಲಿ ಮಳೆಯಾಗತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲ. ಹವಾಮಾನ ಇಲಾಖೆ ಅದನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ, ಮಳೆ ಆಗಲ್ಲ ಅಂತ. ತಮಿಳುನಾಡಿಗೆ ಅಡ್ವಾಂಟೇಜ್ ಯಾವುದು? ಅದನ್ನು ಹಿಂಗಾರು ಅಂತ ನಾವು ಕರಿತೀವಿ, ಈಶಾನ್ಯ ಮುಂಗಾರು. ಹಿಂಗಾರು ಮಳೆ ಆಗತ್ತೆ. ಡೆಲ್ಟಾ ರೀಜನ್ನು, ತಮಿಳುನಾಡಿನ 13 ಜಿಲ್ಲೆಗಳು ಕಾವೇರಿ ನದಿ ನೀರನ್ನು ಅವಲಂಬಿಸಿದೆ. ಅದರಲ್ಲಿ ಡೆಲ್ಟಾ ರೀಜನ್ನ 4 ಜಿಲ್ಲೆಗಳು ಅತ್ಯಂತ ಹೆಚ್ಚು ಕಾವೇರಿ ನೀರನ್ನೇ ಅವಲಂಬಿಸಿ ಕೃಷಿ ಚಟುವಟಿಕೆಯನ್ನು ಮಾಡುವಂಥ ಜಿಲ್ಲೆಗಳು. ಆ ಜಿಲ್ಲೆಗಳಲ್ಲಿ ಹಿಂಗಾರು ಮಳೆಯಾಗತ್ತೆ. ಸೊ ಇಲ್ಲಿ ಅಡ್ವಾಂಟೇಜು ತಮಿಳುನಾಡಿಗೆ ಈ ಕ್ಷಣಕ್ಕೂ ಇದೆ. ಸೊ ಇದನ್ನು ಕನ್ಸಿಡರ್ ಮಾಡಿ ಅಂತ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಪ್ರಾಧಿಕಾರದ ಮುಂದೆ ಹೇಳಿತು. ಆದರೆ ಅದು ಕನ್ಸಿಡರ್ ಆಗಲಿಲ್ಲ. ಎರಡನೆಯದ್ದು, ಇನ್ನೊಂದು ಪ್ರಮುಖ ವಿಚಾರವನ್ನು ಕರ್ನಾಟಕ ಪ್ರಸ್ತಾಪ ಮಾಡ್ತದೆ. ಅದು ಯಾವುದು? ನೀವು ಹೇಳ್ತಾ ಇದ್ದೀರಿ 3,500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದೀರಿ ಮುಂದಿನ 15 ದಿನಗಳ ಕಾಲ. ಬಟ್ 3,500 ಕ್ಯೂಸೆಕ್ ಪರ್ ಸೆಕೆಂಡ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತಾದ್ರೆ
ನಾವು KRS ಇಂದ ನೀರು ಬಿಡುಗಡೆ ಮಾಡ್ತೀವಿ, ಕಬಿನಿಯಿಂದ ನೀರು ಬಿಡುಗಡೆ ಮಾಡ್ತೀವಿ. ಬಟ್ ಮಾಪನ ಕೇಂದ್ರ ಇರೋದು ಬಿಳಿಗುಂಡ್ಲು. KRS ನಿಂದ ಬಿಳಿಗುಂಡ್ಲಿಗೆ 130 ಕಿಲೋಮೀಟರ್ ದೂರ ಆಗುತ್ತೆ. ನೀರು ಹರಿದು ಹೋದ ಸಂದರ್ಭದಲ್ಲಿ ನಮಗೆ ಲಾಸ್ ಆಗುತ್ತೆ. 3500 ಕ್ಯೂಸೆಕ್ ಫ್ಲೋ ರೇಟ್ ಅನ್ನ ಕಾಯ್ದುಕೊಳ್ಳಬೇಕು ಅಂತ ಆದ್ರೆ ನಾವು KRS ಇಂದ ನೀರು ಬಿಡುಗಡೆ ಮಾಡುವಾಗಲೇ 7000 ಕ್ಯೂಸೆಕ್ನಷ್ಟು ನೀರನ್ನು ಬಿಡುಗಡೆ ಮಾಡಬೇಕು ಅಂತ. ಇದನ್ನು ಕರ್ನಾಟಕ ಸರ್ಕಾರ, ಕರ್ನಾಟಕ ಪ್ರಾಧಿಕಾರದ ಮುಂದೆ ಹೇಳಿತು. 7000 ಕ್ಯೂಸೆಕ್ನಷ್ಟು ನೀರು ಬಿಡುಗಡೆ ಮಾಡಿದ್ರೆ ನಮ್ಮಲ್ಲಿರುವಂತ ನೀರಿನ ಪ್ರಮಾಣ, ನಮ್ಮಲ್ಲಿ ಇರುವಂತ ಸಂಗ್ರಹ ಇರುವಂತ ನೀರಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. 4.5 TMC ಅಲ್ಲ, 7-8 TMC ಅಷ್ಟು ನೀರು ಹರಿಸಬೇಕಾಗತ್ತೆ. ಇದನ್ನು ಸರ್ಕಾರ ಹೇಳಿತು. ಕರ್ನಾಟಕ ಲೀಗಲ್ ಟೀಮ್ ಇದನ್ನು ವಾದ ಮಾಡಿತು. ಇದು ಕನ್ಸಿಡರ್ ಆಗಿಲ್ಲ. 7000 ಕ್ಯೂಸೆಕ್ನಷ್ಟು ಹರಿಸಬೇಕಾಗುತ್ತೆ. ವಾಸ್ತವದಲ್ಲಿ ಒಂದು 4500 ಕ್ಯೂಸೆಕ್ ಅಂತ ಅನ್ಕೊಂಡ್ರೂ ಕೂಡ ನಾವು ನಮಗೆ 6 TMC ಅಷ್ಟು ನೀರು ಹರಿಸಬೇಕಾಗತ್ತೆ. 6ರಿಂದ 7 TMC ಅಷ್ಟು ನೀರು ಹರಿಸಬೇಕಾಗತ್ತೆ ಈ ಆದೇಶದ ಪಾಲನೆಯಾಗಬೇಕು ಅಂತಾದ್ರೆ. ಬಟ್ ಇದು ಯಾವುದು ಕನ್ಸಿಡರ್ ಆಗಿಲ್ಲ. ಇದನ್ನ ಯಾವುದನ್ನೂ ಕನ್ಸಿಡರ್ ಮಾಡದೆ ತಮಿಳುನಾಡಿನ ವಾದ ಏನಿತ್ತು ಅದನ್ನು ಕೂಡ ಒಮ್ಮೆ ನೋಡಿಬಿಡೋಣ. ತಮಿಳುನಾಡಿನ ವಾದ ಏನು? ತಮಿಳುನಾಡು ಪ್ರಾಧಿಕಾರದ ಮುಂದೆ, ಸಮಿತಿಯ ಮುಂದೆ ಹೇಳಿದ್ದು, ನಮಗೆ ನೀರಿನ ಕೊರತೆಯಾಗಿದೆ. ನಮ್ಮ ಮೆಟ್ಟೂರು ಡ್ಯಾಮ್ ಅಲ್ಲಿ 40 TMC ಅಷ್ಟು ನೀರಿದೆ. ತಮಿಳುನಾಡಿನ ಡೆಲ್ಟಾ ರೀಜನ್ಗೆ ನೀರು ಬಿಡಬೇಕು ಅಂತಾದ್ರೆ, ಡೆಲ್ಟಾ ಜಿಲ್ಲೆಗಳಿಗೆ ನೀರನ್ನು ಹರಿಸಬೇಕು ಅಂತಾದ್ರೆ 50 TMC ಅಷ್ಟು ನೀರು ನಮ್ಮ ಮೆಟ್ಟೂರು ಡ್ಯಾಮ್ ಅಲ್ಲಿ ಇರಬೇಕಾಗತ್ತೆ. ಅದಕ್ಕಾಗಿ ಕರ್ನಾಟಕ ನೀರು ಬಿಟ್ರೆ ನಾವು ನಮ್ಮ ಕೃಷಿ ಚಟುವಟಿಕೆಗೆ ನೀರು ಬಿಡೋದಕ್ಕಾಗತ್ತೆ, ನೀರು ಒದಗಿಸೋದಕ್ಕಾಗತ್ತೆ ಅಂತ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ನಾವು ಕುಡಿಯೋ ನೀರಿಗಾಗಿ ಸಂಗ್ರಹ ಮಾಡಬೇಕು ಅಂತ ಹೇಳ್ತಾ ಇರೋದು, ಅವರು ಹೇಳ್ತಾ ಇರೋದು ನಮ್ಮ ಕೃಷಿ ಚಟುವಟಿಕೆಗೆ ನೀರು ಬಿಡುಗಡೆ ಮಾಡಬೇಕಾದಂತ ಅಗತ್ಯ ಇದೆ. ಅಂದ್ರೆ ತಮಿಳುನಾಡಲ್ಲಿ ಈ ಡೆಲ್ಟಾ ರೀಜನ್ ನಲ್ಲಿ ತಂಜಾವೂರ್, ತಿರುವಾವೂರ್, ನಾಗಪಟ್ಟಿನಂ ಈ ಜಿಲ್ಲೆಗಳಲ್ಲಿ ಭತ್ತ ಬೆಳೀತಾರೆ. ಕುರುವೈ ಬೆಳೆ ಅಂತ ಕರೀತಾರೆ. ಅಂದ್ರೆ ಕೃಷಿ ಚಟುವಟಿಕೆಯ ಮೊದಲ ಬೆಳೆ ಭತ್ತದ ಬೆಳೆಯನ್ನ ಕುರುವೈ ಅಂತ ಕರೀತಾರೆ ತಮಿಳುನಾಡಲ್ಲಿ. ಕುರುವೈ, ಸಾಂಬಾ ಮತ್ತೊಂದು, ಒಟ್ಟು 3 ರೀತಿಯ ಬೆಳೆ ಬೆಳೀತಾರೆ. ಕುರುವೆ ಬೆಳೆಗೆ ನಾವು ನೀರು ಒದಗಿಸಬೇಕು ಅಂತಾದ್ರೆ ನಾವು ಮೆಟ್ಟೂರು ಡ್ಯಾಮ್ ಇಂದ ನೀರು ಬಿಡಬೇಕು. ಮೆಟ್ಟೂರು ಡ್ಯಾಮ್ ಇಂದ ನೀರು ಬಿಡಬೇಕು ಅಂತಾದ್ರೆ ಕರ್ನಾಟಕ ನೀರು ಬಿಡುಗಡೆ ಮಾಡಬೇಕು. ಕೃಷಿ ಚಟುವಟಿಕೆ, ನಮ್ಮ ಕೃಷಿ ಉಳಿಬೇಕು ಅಂತಾದ್ರೆ, ನಮ್ಮ ಕುರುವೆ ಬೆಳೆಯನ್ನ ಉಳಿಸ್ಕೊಳ್ಬೇಕು ಅಂತಾದ್ರೆ ಕರ್ನಾಟಕ ಬಿಡಬೇಕು ನೀರು, ನಾವು ಮೆಟ್ಟೂರಿಂದ ರಿಲೀಸ್ ಮಾಡಬೇಕು. ಇಲ್ಲಿ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ನಿಮಗೆ. ಮೆಟ್ಟೂರು ಟು ಡೆಲ್ಟಾ ರೀಜನ್ ಎಷ್ಟು ದೂರ ಆಗುತ್ತೆ? 106 ಕಿಲೋಮೀಟರ್. ಮೆಟ್ಟೂರಿಂದ ನೀರು ಬಿಡುಗಡೆ ಮಾಡಿದ್ರೆ ಡೆಲ್ಟಾಗೆ ರೀಚ್ ಆಗೋದಕ್ಕೆ 106 ಕಿಲೋಮೀಟರ್. ಸೊ ನೀವು ಕುರುವೆ ಬೆಳೆಗೆ ನೀರು ಒದಗಿಸೋದಕ್ಕೆ ಕರ್ನಾಟಕ ನೀರು ಕೊಡಬೇಕು ಅವರಿಗೆ, ಕೃಷಿ ಚಟುವಟಿಕೆ ಅಥವಾ ಕೃಷಿಯನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ. ದುರ್ದೈವ ಅಂತಂದ್ರೆ ತಮಿಳುನಾಡಿನ ವಾದವನ್ನು ಪುರಸ್ಕರಿಸಿದೆ ಪ್ರಾಧಿಕಾರ. ಪ್ರಾಧಿಕಾರ ಹೇಳ್ತಾ ಇರೋದು ನಿಮಗೆ ಇನ್ಫ್ಲೋ ಇದೆ ಅಂತ, ನಿಮಗೆ ಇನ್ಫ್ಲೋ ಬರ್ತಿದೆ, ಈಗ ಒಳಹರಿವಿನ ಪ್ರಮಾಣ ಇದೆ, ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ. ನಿಮ್ಮ 4 ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣ ಇದೆ. 15 ದಿನ ನೀವು ಇಲ್ಲಿ ನೀರು ಬಿಟ್ರೆ ನಿಮಗೆ 15 ದಿನದಲ್ಲಿ ನೀರು ಬಂದು ಸೇರುತ್ತೆ ನಿಮ್ಮ ಜಲಾಶಯಗಳಿಗೆ. ಸೊ ಈ ಕ್ಯಾಲ್ಕುಲೇಷನ್ ಹಾಕಲಾಗಿದೆ. ಅಂದ್ರೆ ಮುಂದಿನ 15 ದಿನದಲ್ಲಿ 15 TMC ನೀರು ಸಂಗ್ರಹ ಆಗತ್ತೆ ಅಂತ. ಆಗತ್ತೆ ಅಂತಂದ್ರೆ ಆಗಬಹುದು, ಅದು ಆಗತ್ತೆ ಅನ್ನೋದು 100% ಅಲ್ಲ. ಸೊ ಇದನ್ನು ಗಮನಿಸಬೇಕು ನಾವು. ಆಗತ್ತೆ ಅನ್ನುವಂಥ ಶಬ್ದದಲ್ಲಿ 50-50 ಚಾನ್ಸಸ್ ಇದೆ, ಆಗಬಹುದು ಅನ್ನುವಂಥ ಶಬ್ದದಲ್ಲಿ. ಬಟ್ ಬಿಡುಗಡೆ ಮಾಡಲೇಬೇಕು ಅನ್ನೋದು 100% ಚಾನ್ಸಸ್. ಸೊ ನಾವು ನೀರು ಬಿಡುಗಡೆ ಮಾಡಲೇಬೇಕು. ನೀರು ಬರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ, ಬರಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಬರಬಹುದು ಅನ್ನುವಂಥ ನಿರೀಕ್ಷೆಯ ಮೇಲೆ ನೀರು ಬಿಡುಗಡೆ ಮಾಡಿ ಎನ್ನುವಂಥ ಆದೇಶವನ್ನ ಪ್ರಾಧಿಕಾರ ಕೊಟ್ಟಿದೆ. ಸೊ ಇದಿಷ್ಟು ನಿನ್ನೆ ಆಗಿದ್ದು. ಈಗ ನಾನು ನಿಮಗೆ ಇನ್ನೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ನಮ್ಮ ಸದ್ಯ 4 ಡ್ಯಾಮ್ಗಳ ಒಳಹರಿವು ಮತ್ತು ಹೊರಹರಿವಿನ ಪ್ರಮಾಣ ಏನಿದೆ ಅನ್ನೋದನ್ನು ನೋಡಿಬಿಟ್ರೆ ನಮಗೊಂದು ಅಂದಾಜು ಸಿಗ್ತಾ ಹೋಗುತ್ತೆ. ಕಬಿನಿ ಡ್ಯಾಮಿಗೆ ಇವತ್ತು ಇನ್ಫ್ಲೋ ಇರೋದು, ಇವತ್ತಿನ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಕೊಟ್ಟಿರುವಂಥ ಮಾಹಿತಿ ಇದು ನೋಡ್ತಾ ಇದೆ. 9133 ಕ್ಯೂಸೆಕ್ನಷ್ಟು
ಒಳಹರಿವು ಕಬಿನಿಗಿದೆ. ಔಟ್ಫ್ಲೋ ಇಲ್ಲ, 500 ಕ್ಯೂಸೆಕ್ನಷ್ಟು ಔಟ್ಫ್ಲೋ ಇದೆ, ಅಂದರೆ ನೀರು ಬಿಡ್ತಾ ಇಲ್ಲ. KRSಗೆ 7058 ಕ್ಯೂಸೆಕ್ನಷ್ಟು ಒಳಹರಿವಿದೆ, 1706 ಕ್ಯೂಸೆಕ್ನಷ್ಟು ನಾವು ಹೊರಹರಿವಿದೆ, ನೀರು ಬಿಡ್ತಾ ಇದ್ದೀವಿ. ಹಾರಂಗಿಯಲ್ಲಿ 4008 ಕ್ಯೂಸೆಕ್ನಷ್ಟು ಒಳಹರಿವಿದೆ, 3700 ಕ್ಯೂಸೆಕ್ನಷ್ಟು ಹೊರಹರಿವನ್ನು, ಔಟ್ಫ್ಲೋವನ್ನು ಹಾರಂಗಿಯಿಂದ ಬಿಡಲಾಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ನಾನು ನಿಮಗೆ. ಅಲ್ಲಿ ನಮಗೆ 7000 ಕಾಣಿಸ್ತಿದೆಯಲ್ಲ KRSಗೆ ಇರುವಂಥ ಇನ್ಫ್ಲೋ, ಅದು ಇನ್ಕ್ಲೂಡಿಂಗ್ ಹಾರಂಗಿಯ 3700. ಯಾಕಂತಂದ್ರೆ ಹಾರಂಗಿಯಿಂದ ಬಿಟ್ಟ ಕಳೆದ 2 ದಿನದಿಂದ ಹಾರಂಗಿಯಿಂದ ನೀರು ಬಿಡ್ತಾ ಇದ್ದಾರೆ, ಆ ನೀರು ಸೇರಿ ನಮಗೆ KRSಗೆ ಬರ್ತಾ ಇರೋದು. ಅಂದರೆ ಹಾರಂಗಿ ಮತ್ತು ಹೇಮಾವತಿಯಿಂದ ರಿಲೀಸ್ ಮಾಡಿದಂಥ ನೀರು KRSಗೆ ಬರುತ್ತೆ. ಸೊ ಅದು ಇನ್ಕ್ಲೂಡಿಂಗ್ ಹೇಮಾವತಿಗೆ 5445 ಇನ್ಫ್ಲೋ ಇದೆ, 500 ಕ್ಯೂಸೆಕ್ನಷ್ಟು ಹೊರಹರಿವಿದೆ. ಇಲ್ಲಿ ನಮ್ಮ ವೀಕ್ಷಕರಿಗೆ ಸಿಂಪಲ್ ಆಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ, ನಮ್ಮಂಥ ಸಾಮಾನ್ಯ ಜನರಿಗೆ ಸಿಂಪಲ್ ಆಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಈ ಕ್ಯೂಸೆಕ್ TMC ಅಂತಂದ್ರೆ ಎಷ್ಟೋ ಸಲ ಅರ್ಥ ಆಗೋದಿಲ್ಲ. ಕ್ಯೂಸೆಕ್ ಅಂತಂದ್ರೆ ಏನು? 1 ಕ್ಯೂಸೆಕ್ ಪರ್ ಸೆಕೆಂಡು ಅಂತಂದ್ರೆ ಅದು ಪರ್ ಸೆಕೆಂಡ್ ಲೆಕ್ಕಾಚಾರ. 1 ಕ್ಯೂಸೆಕ್ ಅಂತಂದ್ರೆ 28.31 ಲೀಟರ್. ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಸೊ 3500 ಕ್ಯೂಸೆಕ್ ಅಂತಂದ್ರೆ 1 ಲಕ್ಷ ಲೀಟರ್, ಹತ್ರ 1 ಲಕ್ಷ ಲೀಟರ್ ಪರ್ ಸೆಕೆಂಡ್. ಸೊ ಒಂದು ಇಡೀ ದಿನ 24 ಗಂಟೆ 3500 ಕ್ಯೂಸೆಕ್ ನೀರು ಹರಿಸಿದರೆ 0.3 TMC ಎಷ್ಟಾಗುತ್ತೆ? 0.3 ಪರ್ಟಿಕ್ಯುಲರ್ ಅಲ್ಲ, ಅಂದಾಜು 0.3 TMC ಎಷ್ಟಾಗುತ್ತೆ. 3 ದಿನ ಹರಿಸಿದ್ರೆ 1 TMC ಎಷ್ಟಾಗುತ್ತೆ? ಸೊ ಇದು ನೀರಿನ ಲೆಕ್ಕಾಚಾರವನ್ನು ನಾವು ತೆಗೆದುಕೊಳ್ಳೋದು ಹೆಂಗೆ ಅಂತಂದ್ರೆ, ನಾವು ಬಿಳಿಗುಂಡ್ಲುವಲ್ಲಿ ಲೆಕ್ಕಾಚಾರ ಹಾಕ್ತೀವಿ, ಮಾಪನ ಕೇಂದ್ರ ಬಿಳಿಗುಂಡ್ಲು. ಅಲ್ಲಿ ನೀರಿನ ವೇಗ ಮತ್ತು ಎತ್ತರ, ವೆಲಾಸಿಟಿ ಆಫ್ ದ ವಾಟರ್ ಮತ್ತು ಅದರ ಎತ್ತರ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಎಷ್ಟು ನೀರು ತಮಿಳುನಾಡಿಗೆ ಹರಿದು ಹೋಯಿತು ಅನ್ನೋದನ್ನು ಲೆಕ್ಕಾಚಾರ ಹಾಕಲಾಗುತ್ತೆ. ಇದಿಷ್ಟು ಮಾಹಿತಿ ಅಂತಾದರೆ ನಾನು ಮುಂದೆ ಲೀಗಲ್ ವಿಚಾರಗಳಿಗೆ ಹೋಗಬೇಕಾಗತ್ತೆ. ಒಂದು, ಕೃಷಿ ಚಟುವಟಿಕೆ ನೀರು ಕೊಡಬೇಕು ಅನ್ನುವಂಥ ತಮಿಳುನಾಡಿನ ವಾದ ಪುರಸ್ಕೃತಗೊಂಡಿದೆ. ಕುಡಿಯೋ ನೀರಿಗಾಗಿ ನಾವು ಸಂಗ್ರಹಿಸಿರುವಂಥ ನೀರನ್ನು ಅವರಿಗೆ ಬಿಡುಗಡೆ ಮಾಡಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.